ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಬೆಳಗ್ಗೆ ಸುಮಾರು ಒಂದು 8:30 ಒಳಗಡೆ ನಾವು ಮನೆಯಿಂದ ಹೊರಟ್ವಿ. ಸೊ ನಾನು ಸುಬ್ಬು ನಮ್ಮ ಮನೆಯವರು 3 ಜನ ನಮ್ಮ ಅಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅನ್ನೋದನ್ನು ವ್ಲಾಗಲ್ಲಿ ಆಲ್ರೆಡಿ ಟೈಟಲಲ್ಲೂ ನೋಡಿರ್ತೀರ. ಸೊ ವ್ಲಾಗ್ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಹಾಗೆ ಯಶುಗೆ ಇವತ್ತಿಂದ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅವನನ್ನು ಜೊತೆಲಿ ಕರ್ಕೊಂಡು ಹೋಗ್ತಾಯಿಲ್ಲ. ಯೂಶ್ವಲಿ ಯಶು ಬಂದು ಸ್ಕೂಲ್ ವ್ಯಾನಲ್ಲಿ ಹೋಗ್ತಾನೆ. ಬಟ್ ಇವತ್ತು ನಾನು ಬೇಗ ಹೋಗಬೇಕಾಗಿದ್ದರಿಂದ ಮನೆ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ. ನಾನು ಡೈರೆಕ್ಟಾಗಿ ಹೋಗ್ಬಿಡೋಣ ಅಂತ ಹೇಳಿ ನಾನಿವತ್ತು ಹೋಟೆಲಲ್ಲೇ ನಾವು ಕೂಡ ತಿಂದು ಯಶುಗೂ ಕೂಡ ಪ್ಯಾಕ್ ಮಾಡಿ ಕಳ್ಸೋಣ ಅಂತ ಹೇಳಿ ಇವತ್ತು ನಾನು ಮಕ್ಕಳನ್ನ ಕರ್ಕೊಂಡು ಬಿಡ್ದಿಗೆ ಸ್ಟಾರ್ಟಿಂಗಲ್ಲಿ ಹೋಗಿದ್ವಿ. ಸೊ ಅಲ್ಲಿ ನಾವು ಕಾರ್ ಸ್ಟಾಪ್ ಅಂದರೆ ಪಾರ್ಕ್ ಮಾಡಿ ಇಲ್ಲಿ ಹೋಟೆಲ್ಗೆ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಯಶುಗೆ ಲಂಚ್ ಬಾಕ್ಸ್ಗೂ ಕೂಡ ಹೋಟೆಲಲ್ಲೇ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾಯಿದ್ದೀನಿ. ನನ್ನ ಮಗ ಇವತ್ತು ನನ್ನ ಜೊತೆ ಬರ್ತಾ ಇಲ್ಲ ಬಿಕಾಸ್ ಅವನಿಗೆ ಏನಿವತ್ತು ಎಕ್ಸಾಮ್ PA1 ಪೀರಿಯಾಡಿಕ್ ಅಸೆಸ್ಮೆಂಟ್. UT ಅಂದರೆ ಏನು ಅಂತ ಕೇಳ್ತಾಯಿದ್ರು ಯಾರೋ. UT ಅಂದರೆ ಏನು? ಯೂನಿಟ್ ಟೆಸ್ಟ್. ನಾನು ಹಿಂಗೆ ಗೊತ್ತಿಲ್ವ ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ. ಕೇಳಿದ್ರು ಒಟ್ಟಿನಲ್ಲಿ ಯಾರೋ ಒಬ್ಬರೇನೆ 10 ಸರಿ ಸೊ ಯಶುಗೆ ಇವತ್ತು ಇಂಗ್ಲೀಷು ಫಸ್ಟ್ ಸಬ್ಜೆಕ್ಟು, ಇಲ್ಲಾಂದರೆ ಅವನು ಕರ್ಕೊಂಡು ಹೋಗ್ತಾಯಿದ್ದೆ. ಟೆಸ್ಟ್ ಇರೋದ್ರಿಂದ ಅವನ್ನ ಇವಾಗ ಇಲ್ಲೇ ಅವ್ರ ಸ್ಕೂಲ್ ಇರೋದು ಈ ಹೋಟೆಲಿಂದ ಸ್ವಲ್ಪ ದೂರ. ಸೊ ಅವನಿಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ, ಅದಕ್ಕೆ ಇಲ್ಲೇ ತಿನ್ನಿಸಿ ನೋಡಿ ಲಂಚ್ ಬಾಕ್ಸ್ ತೊಗೊಬಂದಿದ್ದೀನಿ. ಅದಕ್ಕೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ ಇಲ್ಲಿಂದಾನೆ. ಯಶು ಇಸ್ ಸುಬ್ಬು ಸಿಯರ್. ಸುಬ್ಬು ಹಾಯ್. ಏನಾಯ್ತು? ಗಾಯ. ನಾನು ಓದುವಾಗ ರ್ಯಾಪರಲ್ಲಿ ಹೇಳ್ಕೊಂಬಿಟ್ಟ. ನಮ್ಮ ಮನೆಯವ್ರದ್ದು ಬೇಗ ಬಂದ್ಬಿಡ್ತು ಇವತ್ತು. ಬಿಸಿಬೇಳೆಭಾತ್. ನಮ್ಮ ಮನೆಯವ್ರು ಬಿಸಿಬೇಳೆಭಾತ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಎಲ್ಲೋದ್ರೂ ಅದೇ, ಕೊನೆಗೆ ಏರ್ಪೋರ್ಟ್ಗೆ ಹೋದ್ರು ಅದೇ. ಅಣ್ಣ ತಮ್ಮ ಇಬ್ರು ಹೊಡಿತ್ಯಾ ಸುಬ್ಬ. ಹೀಗೆ ಗೈಸ್ ಯಶು ಅವ್ರ ಪ್ರೇಯರ್ ಮಾಡ್ತಾರಲ್ಲ ಯಶು. ಮತ್ತೆ ಬಾಯ್ ಬಾಯ್. ನೀಟಾಗಿ ಬರೀ. ಲಂಚ್ ಬ್ಯಾಗ್ ಎತ್ಕೊಂಡ ಬಾಯ್. ಸೊ ಯಶುನ ಸ್ಕೂಲ್ಗೆ ಕಳಿಸಿ ನಾವು ಫೈನಲಿ ಅಂದರೆ ಇವಾಗ ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಸ್ವಲ್ಪ ಬೇಗನೆ ಬರ್ಬೋದು. ಸೊ ಮೈಸೂರು ರೀಚ್ ಆದ್ವಿ. ಇಲ್ಲಿ ಏನಕ್ಕೆ ವಿಡಿಯೋ ಮಾಡಿದೆ ಅಂದರೆ ಪಾಪ ಅವರು ರೋಡ್ ಸೈಡಲ್ಲಿ ಅಂದರೆ ಸಿಗ್ನಲ್ ಹತ್ರ ಏನೋ ಛತ್ರಿನೋ ಟವಲ್ಸೋ ಮಾರ್ಕೊಂಡಿರ್ತಾರೆ. ಪಾಪ ಅದು ಛತ್ರಿ ಟವಲ್ಸು ತೊಗೊಬಂದ್ಬಿಟ್ಟು ಪೊಲೀಸವರು ಆ ಜೀಪ್ ಒಳಗಡೆ ಹಾಕ್ಕೊಂಡು ಅವ್ರಿಗೆ ದುಡ್ಡು ಕೊಡೋದಕ್ಕೆ ಅಂತ ಹೇಳಿ ಹೊಡಿತಾನೆ ಇದ್ದರು. ಸೊ ನಾನು ಅದು ಮೊಬೈಲ್ ತೆಗಿಯೋಷ್ಟ್ರಲ್ಲಿ ಅವ್ರು ಸ್ಟಾಪ್ ಮಾಡಿದ್ರು. ಅವ್ರ ಥಿಂಗ್ಸ್ ಎಲ್ಲ ಕಾರ್ ಒಳಗಡೆ ಇಟ್ಕೊಂಡಿದ್ರು. ಇದೆಲ್ಲ ಒಂಥರ ಅನ್ಫೇರ್ ಅಂತ ಅನಿಸುತ್ತೆ. ಸೊ ಹೊಟ್ಟೆಪಾಡ್ಗೆ ಏನೋ ಅಂತ ಮಾಡ್ತಾಯಿರ್ತಾರೆ. ಬಟ್ ಈ ಪೊಲೀಸವರು ಗೌರ್ಮೆಂಟ್ ಸಂಬಳ ಅಲ್ದಿರೋದೆಲ್ಲ ತಗೋತಾರೆ ಅಂದರೆ ಅದೊಂಥರ ಬೇಜಾರಂತ ಅನಿಸ್ತು. ಸೊ ಇದನ್ನು ನಾನು ಲೆಂತಿ ವಿಡಿಯೋ ಮಾಡಿ ಪೇಜಲ್ಲಿ ಹಾಕ್ಬೇಕಂತ ಮಾಡಿದೆ. ಬಟ್ ಅಷ್ಟರಲ್ಲಿ ಸಿಗ್ನಲ್ ಪಾಸ್ ಆಗಿತ್ತು ಅಷ್ಟೇ. ಅದಾದಮೇಲೆ ನಾವು ಹುಣಸೂರು ರೀಚ್ ಆದ್ವಿ. ಅಲ್ಲಿಗೆ ಹೋದ್ಮೇಲೆ ನಮ್ಮಮ್ಮಂಗೆ ವಿಪರೀತ ಹುಷಾರಿರಲಿಲ್ಲ. ಸೊ ಏನಾಗಿತ್ತು ಎತ್ತ ಅನ್ನೋದನ್ನು ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ. ಸೊ ಸದ್ಯಕ್ಕೆ ನಮ್ಮಮ್ಮ ನಾನು ಹೋದಾಗ ಈ ಕಂಡೀಷನಲ್ಲಿ ಇದ್ದರು. ಸೊ ಡ್ರಿಪ್ಸ್ ಎಲ್ಲ ಹಾಕಿದ್ರು, ಜೊತೆಗೆ ನಿದ್ದೆ ಮಾಡ್ತಾಯಿದ್ರು. ಪಾಪ 3-4 ದಿನ ಆಗಿತ್ತು ನಮ್ಮಮ್ಮಂಗೆ ಹುಷಾರಿಲ್ದಿರ ಅಡ್ಮಿಟ್ ಆಗಿ. ಸೊ ಫೈನಲಿ ಜಾಸ್ತಿ ಹುಷಾರಿಲ್ಲ ಅಂತ ನನಗೆ ನಮ್ಮ ಅತ್ತಿಗೆ ಫೋನ್ ಮಾಡಿ ಹೇಳಿದ್ಮೇಲೆ ಸೊ ನಾನು ನಮ್ಮಮ್ಮನ ನೋಡೋದಕ್ಕೆ ಹೋದೆ. ಸೊ ನಮ್ಮಮ್ಮ ಹಿಂಗೆ ಮಲಗಿದ್ರು. ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ನಾನು ನಮ್ಮಮ್ಮ ಅವ್ರಿಗೆ ಹುಷಾರಿರಲಿಲ್ಲ. ಸೊ ಈಗ ಆಲ್ರೆಡಿ ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರ. ಸೊ ಏನಾಗಿತ್ತು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ನಿನ್ನೆ ನಾನು ಹೋದಾಗ ಅಮ್ಮಮ್ಮ ಅಪೋಸಿಷನಲ್ಲಿದ್ದರು. ಸೊ ಅಫ್ಕೋರ್ಸ್ ಬೇಜಾರಾಗೇ ಆಗುತ್ತೆ. ಸೊ ನಿನ್ನೆ ನಾನು ಹೋದಾಗ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಬರ್ದು ಕೊಟ್ಟಿದ್ರು. CT ಸ್ಕ್ಯಾನ್ ಆಲ್ರೆಡಿ ರಿಪೋರ್ಟ್ ಬಂದಿತ್ತು. ಸೊ CT ಸ್ಕ್ಯಾನಲ್ಲಿ ಎಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಸೊ MRI ಸ್ಕ್ಯಾನ್ ಕೂಡ ನಾರ್ಮಲ್ ಆಗಿತ್ತು. ಮತ್ತು ಏನು ಪ್ರಾಬ್ಲಮ್ಮು ನಮ್ಮಮ್ಮಂಗೆ ಏನು ಮೇಯ್ನ್ ಪ್ರಾಬ್ಲಮ್ ಅಂದರೆ
ತಲೆ ಸುತ್ತು, ವಾಮಿಟಿಂಗ್, ತಲೆನೋವು, ಊಟ ಸೇರ್ತಾ ಇರಲಿಲ್ಲ, ಇಷ್ಟ ಆಗೋಗ್ಬಿಟ್ಟಿತ್ತು, ಫುಲ್ ಸುಸ್ತಾಗೋಗ್ಬಿಟ್ಟಿದ್ರು. ಸೊ ಅದಕ್ಕೆ ನಾನೇನು ಮಾಡಿದೆ, ನೆನೆ ಬ್ಲಡ್ ಎಲೆಕ್ಟ್ರೋಲೈಟ್ಸ್ನ ಚೆಕ್ ಮಾಡಿಸಿದ್ರು. ಸೊ ಅದರಲ್ಲಿ ಸೋಡಿಯಂ, ಪೊಟ್ಯಾಷಿಯಮ್ ಎಲ್ಲ ಕಡಿಮೆ ಇತ್ತು, ನಾರ್ಮಲಾಗಿ ಇರೋದಕ್ಕಿಂತನೂ ಕಡಿಮೆ ಇತ್ತು. ಸೊ ಅದಕ್ಕೆ ಈ ಥರ ಪ್ರಾಬ್ಲಮ್ ಎಲ್ಲ ಆಗ್ತಾಯಿದೆ ಅಂತ ಹೇಳಿದರು. ಮತ್ತು ನಮ್ಮಮ್ಮಗೆ ಬಿ ಪಿ ಕಂಟ್ರೋಲ್ ಬರ್ತಾ ಇರಲಿಲ್ಲ, ತುಂಬ ಹೈ ಬಿ ಪಿ ಆಗೋಗ್ಬಿಟ್ಟಿತ್ತು, ಬಿ ಪಿ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಮಧ್ಯರಾತ್ರಿ ಕರ್ಕೊಂಡೋಗಿ ನಮ್ಮನ್ನು ಅಡ್ಮಿಟ್ ಮಾಡಿದ್ದ ಪಾಪ. ಸೊ ಅದಾದಮೇಲೆ ನಾನು ನೆನೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ, ಅಂದರೆ ನಾವೇ ಲೆಟರ್ ಬರೆದು ಕೊಟ್ಟು ನಮ್ಮ ಓನ್ ರಿಸ್ಕ್ ಮೇಲೆ ನಾವು ಡಿಸ್ಚಾರ್ಜ್ ಮಾಡಿಸ್ಕೊತಾ ಇದ್ದೀವಿ ಅಂತ ಹೇಳಿ ಲೆಟರ್ ಬರೆದು ಕೊಟ್ಟು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಮ್ಮಮ್ಮನ ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ಸೊ ಕರ್ಕೊಂಬರುವಾಗ ನಮ್ಮಮ್ಮಂಗೆ ಕಾರಲ್ಲಿ ಬಂದಾಗ ಹೆವಿ ವಾಮಿಟಿಂಗ್ ಆಗೋಗ್ಬಿಡ್ತು, ಭಯ ಆಗೋಯ್ತು ನನಗೆ, ತಪ್ಪು ಮಾಡ್ಬಿಟ್ನಪ್ಪ ದೇವ್ರೆ, ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗೋವರೆಗೂ ಸ್ವಲ್ಪ ರಿಲೀಫ್ ಕೊಡಪ್ಪ ಅಂತ ಹಿಂದೆ ನಾನು ಸುಬ್ಬು ನಮ್ಮ ಮನೆಯವ್ರು 3 ಜನ ಹೋಗಿದ್ದು. ಸೊ ಹಿಂದೆ ಕಾರ್ ಸೀಟ್ ಕಾಲಿತ್ತಲ್ಲ, ಹಾಗೆ ಪಿಲ್ಲೋ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದು ನಮ್ಮ ಅತ್ತೆಯವರ ಚಿಕ್ಕಪ್ಪ ಅವ್ರದ್ದು ಹಾಸ್ಪಿಟಲ್ ಇದೆಯಲ್ಲ, ಸೊ ಅಲ್ಲಿಗೆ ಟೆಸ್ಟ್ ಮಾಡಿಸಿದ್ವಿ. ಸೊ ಅಲ್ಲಿ ರಿಪೋರ್ಟ್ಸ್ ಎಲ್ಲ ಏನೇನಿತ್ತು ಎಲ್ಲನೂ ಕೊಟ್ಟು ಅಲ್ಲಿ ಒಂದು 3-4 ಅವರ್ಸ್ ಗ್ಲೂಕೋಸ್ ಅದೆಲ್ಲ ಹಾಕಿದ್ರು. ಮತ್ತು ನಮ್ಮ ಮಾವಂಗೂ ಗ್ಲೂಕೋಸ್ ಎಲ್ಲ ಹಾಕೋಕ್ಕೆ ಬರುತ್ತೆ, ಅಂದರೆ ಈ ನರ್ಸ್ಗಳು ಏನು ಕೆಲಸ ಮಾಡ್ತಾರೆ ಅದೆಲ್ಲ ನಮ್ಮ ಮಾವಂಗೆ ಗೊತ್ತು, ಅವ್ರ ಅಮ್ಮನೂ ಅವ್ರು ನೋಡ್ಕೊಂಡಿದ್ರಲ್ವ. ಸೊ ಅದಕ್ಕೆ ಮನೆಗೇ ಕೆಲವೊಂದಷ್ಟು ಗ್ಲೂಕೋಸು, ಇಂಜೆಕ್ಷನ್ಸು ಅದೆಲ್ಲ ತೊಗೊಂಬಂದು ನಮ್ಮಮ್ಮಂಗೆ ಸ್ಟ್ರಿಪ್ಸ್ ಹಾಕಿದ್ದೀವಿ. ಸೊ ಮನೆಯಲ್ಲೇ ಸ್ವಲ್ಪ ಕ್ಯೂರ್ ಆಗಲಿ ಅಂತ ಹೇಳಿ, ಅಂದರೆ ಇಲ್ಲೂ ರೆಸ್ಟ್ ಮಾಡ್ಬೋದು. ಜೊತೆಗೆ ನಮ್ಮಮ್ಮಂಗೆ ಹಾಸ್ಪಿಟಲ್ ವಾತಾವರಣ ಸರಿ ಹೋಗ್ತಾ ಇರಲಿಲ್ಲ, ಅಂದರೆ ಸೌಂಡ್ ಇರುತ್ತೆ, ಮತ್ತು ಆ ಕ್ರೌಡಲ್ಲಿ ನಮ್ಮಮ್ಮ ಒಂಥರ ಆಗ್ತಾಯಿತ್ತು, ವಾತಾವರಣ ಓಕೆ ಅಂತ ಅನಿಸ್ತಾಯಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಬಂದು ಸ್ವಲ್ಪ ಲಿಕ್ವಿಡಲ್ಲಿ ಇಟ್ಟಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ, ಮತ್ತು ಥಂಡಿ ಕೂಡ, ಅಂದರೆ ಕೋಲ್ಡ್ ವಾತಾವರಣ ಅಲ್ವಾ, ಸೊ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ರಿಕವರ್ ಆಗಲಿ ಅಂತ 1 ವೀಕ್ ರಜಾ ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಇವಾಗ ಪರವಾಗಿಲ್ಲ. ಮತ್ತು ಅದು ಈ ಸೋಡಿಯಂ, ಪೊಟ್ಯಾಷಿಯಮ್ ಎಲ್ಲ ಏನು ಕಡಿಮೆ ಆಗಿತ್ತು ಅದಕ್ಕೆ ಸಿರಪ್ ಮತ್ತು ಮಾತ್ರೆ ಇದೆಲ್ಲ ಕೊಟ್ಟಿದ್ದಾರೆ. ಹಾಗೆ ರಿಪೋರ್ಟ್ ಚೆಕ್ ಮಾಡಿ 1-2 ದಿನ ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಮೆಡಿಸಿನ್ ಕೊಟ್ಟು ಮತ್ತು ಮನೇಲೇ RLNS ಇದೆಲ್ಲ ಹಾಕ್ತಾರೆ. ನಮ್ಮ ಮಾವನೇ ನಿನ್ನೆ ರಾತ್ರಿನೂ ಹಾಕಿದ್ರು. ಸೊ ಕಂಪ್ಯಾರಿಟಿವ್ಲಿ ಇವಾಗ ಸ್ವಲ್ಪ ಪರವಾಗಿಲ್ಲ. ಇನ್ನು 1 ವೀಕ್ ನಮ್ಮಮ್ಮ ನಮ್ಮ ಮನೇಲೇ ಇರ್ತಾರೆ. ಸೊ ನೋಡೋಣ ಹೆಂಗೆ ರಿಕವರ್ ಆಗ್ತಾರೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬಿ ಪಿ ನನಗೆ ಲೋ ಇದೆ, ನಮ್ಮಮ್ಮಂಗೆ ಹೈ ಬಿ ಪಿ ಇದೆ. ಸೊ ಹೈ ಬಿ ಪಿಯಿಂದ ನಮ್ಮಮ್ಮಂಗೆ ಇದೆಲ್ಲ ಆಗಿತ್ತು ಪ್ರಾಬ್ಲಮ್ಸು. ಸೊ ಇವಾಗ ಅಂದರೆ ಕಂಪ್ಯಾರಿಟಿವ್ಲಿ ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ರಿಕವರ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟೇ, ಈ ಕಾರಣದಿಂದ ನಾನು ಸಡನ್ನಾಗಿ ಊರಿಗೆ ಹೋಗಿ ಅಲ್ಲಿಂದ ಸಡನ್ನಾಗಿ ಬರಬೇಕಾಯ್ತು. ಸೊ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೋದಾಗಿತ್ತು, ಅಲ್ಲೇನು ಡಾಕ್ಟರ್ಸ್ ಇಲ್ಲ ಅಂತಲ್ಲ. ಬಟ್ ನಾನು ಯಶುಗೆ ಟೆಸ್ಟು, ಸುಬ್ಬು ಚಿಕ್ಕವನು, ಹಾಸ್ಪಿಟಲಲ್ಲೆಲ್ಲ ಇವಾಗೆಲ್ಲ ಡೆಂಗ್ಯೂ ಫೀವರ್ ಜಾಸ್ತಿ, ಮಕ್ಕಳನ್ನ ಓಡಾಡ್ಸೋದು ಬೇಡ. ಜೊತೆಗೆ ನಾನು ಹೋಗಿ ಒಂದು ಮಾಡೋಕ್ಕೆ ಹತ್ರದಲ್ಲಿಲ್ಲ ಊರು. ಸೊ ಅದಕ್ಕೆ ಇಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದಿದ್ದು. ಸೊ ಇಷ್ಟೇ ಫ್ರೆಂಡ್ಸ್, ಇದನ್ನು ಹೇಳಬೇಕಾಗಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಬಿ ಪಿ ಮೇನ್ ಲೋ ಇದ್ರೂ ಕಷ್ಟನೇ, ಹೈ ಆದರೂ ಕಷ್ಟನೇ. ಸೊ ನಮ್ಮಮ್ಮಂಗಂತೂ ಊಟನೇ ಮಾಡಿಲ್ಲ, 4-5 ದಿನ ಆಗೋಯ್ತು. ಸೊ ನೆನ್ನೆ ಸ್ವಲ್ಪ ಸುಸ್ತು ಅಂತ ಹೇಳಿ ORS, ಲಿಕ್ವಿಡ್ ಜ್ಯೂಸು ಅದನ್ನು ಮಾತ್ರ ಕೊಟ್ಟಿದ್ದೀವಿ. ಸೊ ಇವತ್ತಿಂದ ನೋಡೋಣ, ಪೊಂಗಲ್ಲು, ಕಿಚಡಿ ಆ ಥರ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.